ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೇತನ್ ಗೇಮಿಂಗ್ ಕನ್ನಡಿಗ. ಇಷ್ಟು ದಿನ ಯಾಕಪ್ಪ ವೀಡಿಯೋಸ್ ಬಂದಿಲ್ಲ ಅಂದರೆ ನನ್ನ ಮೊಬೈಲು ಸರಿ ಇರಲಿಲ್ಲ, ಸ್ಟ್ರಕ್ ಆಗ್ತಾ ಇದರಿಂದ ಇನ್ನೂ ಹೊಸ ಮೊಬೈಲ್ ತೊಗೊಂಡಿಲ್ಲ. ಆದರೂ ವೀಡಿಯೋಸು ಹಾಕ್ದೆ ಹೋದರೆ ಚಾನಲಲ್ಲಿ ಇದಾಗಲ್ಲ ಅಂತ ಆದ್ದರಿಂದ ವೀಡಿಯೋಸ್ ಹಾಕ್ತಾಯಿದ್ದೀನಿ ಈ ಮೊಬೈಲಲ್ಲೇ. ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂಸ್ ವೀಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ದರಿಂದ ನೀವು ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ, ಹಂಗಂದರೆ ಇಷ್ಟು ಜನ, ಹಂಗಂದರೆ ಸ್ವಲ್ಪ 308 ಮೆಂಬರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ನಿಮ್ಮ ಸಪೋರ್ಟ್ ಹಂಗೆ ಇರಲಿ. ನಾನಿವತ್ತು ಬಂದು ಜೀಪ್ ತಂದೀನಿ ಅಂದರೆ ಆಫ್ ರೋಡಿಂಗ್ ಮಾಡೋಂತೂ ಪಕ್ಕ ಐತೆ. ಫುಲ್ಲು ETS ಲೆವೆಲ್ ಇದೆ. ಈ ವಿಡಿಯೋ ಫುಲ್ ನೋಡಿ. ಆಮೇಲೆ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿನಿ. ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೋಡ್ಕೊಂಡು ಆಡಿ. ಇದಂತೂ ಯಾವ ಮೊಬೈಲಿಗೆ ಹಾಕಿದ್ರು ಚೂರು ಲ್ಯಾಗ್ ಆಗ್ತಾಯಿಲ್ಲ ಈ ಮೋಡು. ಅದರಿಂದ ಫುಲ್ ವೀಡಿಯೋ ನೋಡಿ. ಆಲ್ಮೋಸ್ಟು 4G ಮೊಬೈಲ್ ಇರೋರು ಮಾತ್ರ ಡೌನ್ಲೋಡ್ ಮಾಡಿ. 3Gಗೆಲ್ಲ ಇದು ವರ್ಕ್ ಆಗಲ್ಲ ಅನಿಸುತ್ತೆ. ವರ್ಕ್ ಆದರೂ ತುಂಬ ಲ್ಯಾಗ್ ಇಶ್ಯೂಸ್ ಇರುತ್ತೆ. ಅದರಿಂದ ಸ್ವಲ್ಪ ನೋಡ್ಕೊಂಡು ಡೌನ್ಲೋಡ್ ಮಾಡಿ. ನೋಡಿ, ಬಂದಿದೆ ನಮ್ಮ ಆಫ್ ರೋಡಿಂಗ್ ಮೋಡು. ಆಮೇಲೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋನ ಯಾರಿಗೂ ಶೇರ್ ಮಾಡಿ. ದಯವಿಟ್ಟು ನಿಮಗೆ ಆದಷ್ಟು ಬರೀ ಆಯ್ ಅಂತನಾರು ಆಗಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಏನೂ ಆಗಲ್ಲ, ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಫುಲ್ ವೀಡಿಯೋ ನೋಡಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇನ್ನು ಮುಂದೆ ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ ಅಂತ ಪಕ್ಕ ಹೇಳ್ತೀನಿ, ಬಂದೇ ಬರುತ್ತೆ. ಅದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಮೋಡ್ ಡೌನ್ಲೋಡ್ ಮಾಡ್ತಿರಲ್ಲ, ಆ ಮೋಡಲ್ಲೇ ಈ ಜೀಪ್ ಮೋಡ್ ಕೂಡ ಇರುತ್ತೆ. ಈ ಜೀಪ್ ಮೋಡಲ್ಲಿ ಏನೇನೈತೆ ಅಂತ ನೀವು ನೋಡ್ಕೊಬೋದು. ಮಾಮೂಲಿ ರೆಡ್ ಕಲರ್ ಕಾರ್ ಜೀಪ್ ಇದ್ದಂಗಿದೆ. ಆ್ಯನಿಮೇಷನ್ ಕೀ ನಂಬರ್ 1 ಪ್ರೆಸ್ ಮಾಡಿ ಡೋರ್ ಓಪನ್ ಆಗುತ್ತೆ. ಡ್ರೈವರ್ ಸೈಡು 2ಗೆ ಬಾನೆಟ್ಟು. ಆ್ಯನಿಮೇಷನ್ 3ಗೆ ಬಂದು ಇಂಟೀರಿಯರಲ್ಲಿ ಏನೋ ಚೇಂಜಸ್ ಇದಾಗುತ್ತೆ. ಮಿರರ್ಸ್ ಎಲ್ಲ ಕ್ಲೋಸು ಮತ್ತು ಇದಾಗುತ್ತೆ ಅಷ್ಟೇ. ಮತ್ತು ಬನ್ನಿ ಮ್ಯಾಪ್ ಮೋಡ್ ನೋಡೋಣ. ಮೇಯ್ನಾಗಿ ನೀವು ನೋಡ್ಬೋದು ಯಾವ ರೀತಿ ಕಲ್ಲು ಮಣ್ಣೆಲ್ಲ ಇದೆ ಅಂದರೆ. ಆಮೇಲೆ ಇದರಲ್ಲಿರೋ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಮೋಡಲ್ಲಿರೋದು ನೀವು ಫುಲ್ಲು ಯಾವ ರೀತಿ ಟ್ರಾಫಿಕ್ ಮೋಡ್ಸು, ನೀವೇ ಡ್ರೈವ್ ಮಾಡ್ತಿದ್ದೀರೇನೋ ಅನ್ನೋ ಫೀಲ್ ಬರುತ್ತೆ. ಆದರೆ ನೀವು ಬಸ್ಸು ಏನು ತರಕ್ಕೆ ಹೋಗ್ಬಿಡಿ, ತಂದರೆ ಮಾತ್ರ ದೇವರೇನೆ ತಗೊಂಡೋಕ್ಕಾಗಲ್ಲ, ವಾಪಸ್ಸು ಸ್ಟ್ರಕ್ ಆಗುತ್ತೆ. ಇಲ್ಲೇ ಮಧ್ಯದಲ್ಲಿ ಹಿಡ್ಕೊಂಬಿಡುತ್ತೆ. ನೀವು ತಾರನೇ ನೋಡ್ಬೋದು ಯಾವ ರೀತಿ ಆಡ್ತಾ ಇದೆ ಅಂತ. ಇಂಟೀರಿಯರಲ್ಲೇ ಸಸ್ಪೆನ್ಷನ್ ನೋಡ್ರೆ ಅಷ್ಟು ಗೊತ್ತಾಗಲ್ಲ. ಇಂಟೀರಿಯರಲ್ಲಿ ನೋಡಿ ಯಾವ ರೀತಿ ಇದಾಗ್ತಾ ಇದೆ ಅಂತ. ಸಸ್ಪೆನ್ಷನ್ ಎಲ್ಲ ಇದಾಗ್ತಾ ಇದೆ. ಫುಲ್ ಆ ಕಡೆ ಈ ಕಡೆ ಶೇಕಿಂಗ್ ಆಗ್ತಾ ಇರೋದಿರ್ಬೋದು, ಎಲ್ಲ ನೀವು ನೋಡ್ಬೋದು. ಬೇರೆ ಫುಲ್ ಹಳ್ಳಗುಂಡಿ ಇರೋವಂಥದ್ದು. ಆಮೇಲೆ ಟ್ರಾಫಿಕ್ ಮೋಡ್ಸು, ಟ್ರಾಫಿಕಲ್ಲಿ ಬರೋ ವೆಹಿಕಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಫುಲ್ಲು ರಿಯಲಿಸ್ಟಿಕ್ ಲೆವೆಲ್ 2ಅಲ್ಲಿದೆ. ನಮ್ಮ ಬಸ್ ಮೀಟರು ETS ಲೆವೆಲ್ಗೆ ಏನು ಕಮ್ಮಿ ಇಲ್ಲ ಅನ್ನೋದಕ್ಕೆ ಮ್ಯಾಪ್ ಮೋಡ್ ಒಂದು ಸಾಕ್ಷಿ. ಇದನ್ನ ಆಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಮುಂದೆ ಹೇಳ್ಕೊಟ್ಟಿನಿ. ದಯವಿಟ್ಟು ವೀಡಿಯೋ ಫುಲ್ ನೋಡಿ. ಆಮೇಲೆ 500 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ರದಲ್ಲಿದ್ದೀವಿ. ದಯವಿಟ್ಟು ಮಾಡಿ. ಕಂಪ್ಲೀಟ್ ಮಾಡಿದ್ಮೇಲೆ ಗಿವ್ ಅವೇ ವೀಡಿಯೋ ಬರುತ್ತೆ ಫ್ರೀ ಫೈರ್ದು. ನಾನು ಆವಾಗಲೇ ಹೇಳಿದ್ದೆ 100ಗೆ ಮಾಡಬೇಕಿತ್ತು, ಆದರೆ 500ಗೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಆದಷ್ಟು ಬೇಗ 100 ಕಂಪ್ಲೀಟ್ ಮಾಡ್ತೀರೋ ಪಕ್ಕ ಬಂದೇ ಬರುತ್ತೆ ಗಿವ್ ಅವೇ. ನೋಡ್ಬೋದು ನೀವು ಕಾರಲ್ಲಿ ಎಷ್ಟು ಯಾವ ರೇಂಜಿಗೆ ಬ್ರೇಕ್ ಇದೆ ಅಂತ. ಪೊಲೀಸ್ ಬರ್ತಾ ಇದೆ, ಪೊಲೀಸಿಗೂ ಬನ್ನಿ ಬೇಗ ಹೋಗೋಣ. ಯಾವ ರೀತಿ ಸಸ್ಪೆನ್ಸ್ ಆಗ್ತಾಯಿದೆ ಅಂತ ನೋಡ್ಬೋದು ನೀವು. ಸಸ್ಪೆನ್ಷನ್ನು ನೀವೇನಾದ್ರು ಬಸ್ ಮೋಡ್ ಏನಾದ್ರು ತಂದರೆ ಇಲ್ಲೇ ಮಧ್ಯದಲ್ಲೇ ಸಿಗಾಕೊಂಬಿಡುತ್ತೆ. ಇಲ್ಲೆಲ್ಲ ಕ್ಲೀನಾಗಿ ವರ್ಕ್ ಆಗುತ್ತೆ. ಆದರೆ ಈ ಜಾಗದಲ್ಲಂತೂ ಮುಗಿದ ಕತೆ. ಹಿಂಗೆ ಒಬ್ರಿಗೆ ಗುದ್ದಿದ್ರು ಬಸ್ಸಲ್ಲಿ ತಂದು ಇಲ್ಲಿ ಇಳಿಸೋಕ್ಕೆ ಆಗಲ್ಲ. ಮತ್ತು ಕಾರ್ನಾದ್ರು ಹಿಂಗೋ ಇಳಿಸ್ಕೊಂಬಿಡ್ಬೋದು, ಆದರೆ ಬಸ್ ಇಳಿಸೋಕ್ಕಾಗಲ್ಲ. ಇನ್ನೊಂದು ಕಡೆ ಮುಂದೆ ಒಂದು ಕಡೆ ಸ್ಟ್ರಕ್ ಆಗುತ್ತೆ, ಟರ್ನೇ ಆಗಲ್ಲ ಬಸ್ಸು. ತುಂಬ ಏರ್ಪಿನ್ ಬೆಂಚ್ ಇದೆ. ಅದು ಮಾಡಿ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಇನ್ನೊಂದು ಏರ್ಪಿನ್ ಬೆಂಡ್, ಇದೊಂದಿದೆ ಏರ್ಪಿನ್ನು. ಇಲ್ಲೂ ಟರ್ನೇ ಆಗಲ್ಲ. ಇಲ್ಲಿ ಫುಲ್ ಸೈಡಿಗೆ ಹೋಗ್ಬಿಡುತ್ತೆ. ಇಲ್ಲಾಂದರೆ ಹಿಂಗೋಗಿ ಗುದ್ಕೊಳ್ಳೋದಾಗಿರ್ಬೋದು. ಮಧ್ಯದಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಬಸ್ಗಳು. ಮಳೆ ಬರ್ತಾ ಇದೆ. ಆಮೇಲೆ ಲಾಸ್ಟು TT ವೀಡಿಯೋಗೊಂದು 8.7K ವ್ಯೂಸ್ ಹೋಗಿದೆ. ನೋಡಿದ್ರು ತುಂಬ ಥ್ಯಾಂಕ್ಸ್. ಅದೇ ರೀತಿ ಎಲ್ಲ ವೀಡಿಯೋಸ್ಗೂ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೂ ಹೆಲ್ಪ್ ಆಗುತ್ತೆ. ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಸ್ಟಾರ್ಟ್ ಆಗ್ತಾರೆ. ಅದರಿಂದ ಕನ್ನಡ ಯೂಟ್ಯೂಬು ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲ ಯೂಟ್ಯೂಬರ್ಸ್ಗೂ, ಕನ್ನಡ ಯೂಟ್ಯೂಬರ್ಸ್ಗೂ.
ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೊಂದು ಇಯರ್ಪಿನ್ ಬಡ್ಸ್ ಇದೆ, ಇಷ್ಟೇ ಲಾಸ್ಟು, ಆದರೂ ಚೆನ್ನಾಗಿದೆ, ಟ್ರೈ ಮಾಡಿ. ಇದನ್ನು ಡೌನ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಅದರಿಂದ ನಾನು ತೋರಿಸೋದನ್ನ ಕ್ಲೀನಾಗಿ ಸ್ಟೆಪ್ ಟು ಸ್ಟೆಪ್ ನೋಡ್ಕೊಳ್ಳಿ. ಅದರಿಂದಾಗಿ ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ, ನನ್ನ ವೀಡಿಯೋದಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿ. ಲಿಂಕ್ ಮೇಲೆ ಪ್ರೆಸ್ ಮಾಡಿದಂಗೆ ಪ್ರಾಪರಾಗಿ ಒಂದು ವೀಡಿಯೋ ಕರ್ಕೊಂಬರುತ್ತೆ. ಆ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಆ ಡಿಸ್ಕ್ರಿಪ್ಷನಲ್ಲಿ ಏನಂತ ಇದೆ ಅಂದರೆ ನೋಡಿ, ಇಲ್ಲಿ ಮೋಡ್ ಲಿಂಕ್ ಅಂತ ಇದೆ, ಆಮೇಲೆ ನೋಟ್ ಪಾಸ್ವರ್ಡ್ ಅಂತ ಇದರಲ್ಲಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ಮೇಲೆ 20 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಅಲ್ಲಿ ಏನು ಪ್ರೆಸ್ ಮಾಡಬಾರ್ದು, ಸುಮ್ಮನೆ 20 ಸೆಕೆಂಡ್ ತೆಪ್ಪು ಕುತ್ಕೋಬೇಕು ಅದು ಓಪನ್ ಆಗೋವರೆಗೂ. ಇದಕ್ಕೆ ಮೇಯ್ನಾಗಿ ಪೇಷನ್ಸ್ ಅಂತೂ ತುಂಬ ಅಂದರೆ ತುಂಬ ಬೇಕಾಗುತ್ತೆ. ನೋಡಿರಿ, ಇವಾಗ ಬರುತ್ತೆ 20 ಸೆಕೆಂಡ್ಸ್ ಆ್ಯಡು. ಇದನ್ನೆಲ್ಲ ಇನ್ಸ್ಕ್ರೀಡ್ ಆ್ಯಡ್ ಅಂತ ಕರೀತಾರೆ. ನೀವು ಆ್ಯಡಿಗೆ ನೀವು ವೆಯ್ಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಅದು ಫುಲ್ ಫಿಲಪ್ ಆಗಬೇಕು. ನೋಡಿರಿ, 20 ಸೆಕೆಂಡ್ಸ್ ಆಗೋವರೆಗೂ ಸುಮ್ಮನೆ ಕೂತ್ಕೊಳ್ಳಿ, ಅದೇ ಹೋಗುತ್ತೆ. ಏನು ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರೆಸ್ ಮಾಡಿದ್ರೆ ಬೇರೆ ಆ ಆ್ಯಡಲ್ಲಿ ಏನಿರುತ್ತೆ ಅದನ್ನು ನೀವು ಇದು ಮಾಡಿಸುತ್ತೆ, ಅದು ಡೌನ್ಲೋಡ್ ಮಾಡಿಸುತ್ತೆ. ಅದರಿಂದಾಗಿ ನೀವು ಅದ್ರ ಮೇಲೆ ಏನು ಪ್ರೆಸ್ ಮಾಡಬಾರ್ದು. ಆಮೇಲೆ ಇನ್ನೂ ಯಾರ್ಯಾರು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಒಂದು ಚೂರು ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ, ಹಂಗೆ ಅದು ಆ್ಯಡ್ ಹೋದ್ಮೇಲೆ ವೆರಿಫೈ ಅಂತ ಇದೆ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ಹಂಗೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬರ್ತಾ ನೀವು ಫುಲ್ಲು ಸುಮ್ಮನೆ ಸ್ಕ್ರೋಲ್ ಡೌನ್ ಮಾಡಬೇಕು, ಏನೂ ಪ್ರೆಸ್ ಮಾಡಬಾರ್ದು. ನೋಡಿರಿ, ಇಲ್ಲಿ ಓಪನ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಆ ಓಪನ್ ಆ್ಯಂಡ್ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ನನ್ನ ಮೊಬೈಲ್ ತುಂಬ ಸ್ಲೋ ಇದೆ. ಮತ್ತೆ ಬಂತು ನೋಡಿ ಇನ್ಸ್ಕ್ರೀನ್ ಆ್ಯಡು 20 ಸೆಕೆಂಡ್ಸು. ಮತ್ತೆ 20 ಸೆಕೆಂಡ್ಸ್ ಸುಮ್ಮನೆ ಕೂತ್ಕೊಬೇಕು ನೀವು, ಏನೂ ಮಾಡಬಾರ್ದು. ಅದೇ ಹೋಗುತ್ತೆ. ನೀವೇನಾದ್ರು ಪ್ರೆಸ್ ಮಾಡಿದ್ರಿ ಅಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ಸೇಫಾಗಿ ಡೌನ್ಲೋಡ್ ಮಾಡಿ. ಈಗ ನೋಡಿರಿ, ಅದು ಹೋಯ್ತು. ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ಪ್ಲೀಸ್ ವೆಯ್ಟ್ 0 ಸೆಕೆಂಡ್ಸ್ ಅಂತ ಇದೆಯಲ್ಲ, ಅಲ್ಲಿಂದ ಒಂಚೂರು ಮೇಲೆ ಇದು ಮಾಡಿ. ಇಲ್ಲಿ ನೋಡಿ ಜನ್ರೇಟ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಮೇಲ್ಗಡೆ ಕಂಟಿನ್ಯೂ ಅಂತ ಬರುತ್ತೆ, ಆ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ. ಇಷ್ಟು ಮಾಡಿದ್ರೆ ನೀವು 90% ಕಂಪ್ಲೀಟ್ ಮಾಡಿದ್ದೀರಾ ಡೌನ್ಲೋಡ್ ಮಾಡೋಕ್ಕೆ ಅಂತ ಆಯಿತು. ನೋಡಿರಿ, ಮತ್ತೆ ಇಲ್ಲಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ನೋಡಿರಿ ಲೇಟು ಆ ಥರ ಸೆಕೆಂಡ್ಸ್ ವೆಯ್ಟ್ ಮಾಡಿ. ಮತ್ತೆ 20 ಸೆಕೆಂಡ್ಸ್ ಕೇಳ್ತಾ ಇದೆ, 20 ಸೆಕೆಂಡ್ಸ್ ಮತ್ತೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಶೇರ್ ಮಾಡಿ. ದಯವಿಟ್ಟು ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ. ಆಮೇಲೆ ವೀಡಿಯೋ ಇಷ್ಟ ಆಗಿದರೆ ಮಾತ್ರ ಲೈಕ್ ಕೊಡಿ. ಇಷ್ಟ ಆಗದವ್ರು ಯಾವುದೇ ಕಾರಣಕ್ಕೂ ಯಾರಿಗೂ ಲೈಕ್ ಕೊಡೋಕ್ಕೆ ಹೋಗಬೇಡಿ, ನನಗೆ ಅಂತ ಅಲ್ಲ, ಯಾರಿಗೂ ಕೊಡಬೇಡಿ. ಆಮೇಲೆ ಏನಾದರೂ ನೀವು ಕಮೆಂಟ್ ಮಾಡಿ. ಮತ್ತೆ ನೋಡಿ, ಮತ್ತೆ ಜನರೇಟ್ ಲಿಂಕ್ ಅಂತ ಬಂತು, ಅದ್ರ ಮೇಲೆ ಪ್ರೆಸ್ ಮಾಡಿ. ಮತ್ತೆ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ. ಮತ್ತೆ ಆ್ಯಡ್ ಬಂದಿದೆ, ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಇಷ್ಟು ಮಾಡಿದ್ರೆ ನೀವು ಕರೆಕ್ಟಾಗಿ 95% ಕಂಪ್ಲೀಟ್ ಮಾಡಿದ್ದೀರಾ ಅಂತ ಡೌನ್ಲೋಡ್ ಮಾಡೋದು. 5% ಅಷ್ಟೇ ಬಾಕಿ ಇದೆ. ಮತ್ತೆ ಯಾಕೋ ಮತ್ತೆ ಇನ್ನೊಂದ್ಸಲಿ ಕೇಳ್ತಾ ಇದೆ ಅದು, ಮತ್ತೆ ಮೊದಲಿಂದ ಮಾಡಿ ಅಂತ ಈ ರೀತಿ ಕೇಳುತ್ತೆ. ಅವಾಗ ಮತ್ತೆ ನೀವು ಮೊದಲಿಂದ ನಾನು ಏನು ಹೇಳ್ಕೊಟ್ಟೆ ಅದೇ ರೀತಿ ಸ್ಟೆಪ್ ಮಾಡಬೇಕಾಗುತ್ತೆ. ನೋಡಿರಿ, ನಾನು ವೆರಿಫೈ ಆಗಿದೆ. ವೆರಿಫೈ ಆಗಿರೋದ್ರಿಂದ ಇವಾಗ ಶೇರ್ ಮಾಡೋ ಮುಖಾಂತರ ಲಿಂಕ್ ಬರುತ್ತೆ. ನೋಡಿರಿ, ವೆರಿಫೈಯಿಂಗು ಅದು ವೆರಿಫೈ ಕ್ಲಿಯರಾಗಿ ಆಗಬೇಕು. ಅದಾದರೆ ಮಾತ್ರ ನಿಮಗೆ ಲಿಂಕ್ ಸಿಗೋದು. ಮತ್ತೆ ಹಾಕೊಂಡೊಂದು ವೆರಿಫೈ ಮತ್ತೆ ಕೇಳ್ತಾ ಇದೆ. ಇವಾಗ ವೆರಿಫೈ ಕಂಪ್ಲೀಟಾಗಿ ಕ್ಲಿಯರಾಗಿ ಆಗಿದೆ, ವೆರಿಫೈ ಸಕ್ಸಸ್ಫುಲಿ ಅಂತ. ಇವಾಗ ನೋಡಿರಿ, ಲಿಂಕ್ ಬಂದಿದೆ. ಆಫ್ ರೋಡ್ ಆ್ಯಂಡ್ ಜೀಪ್ ಮೋಡ್ ಅಂತ ಓನ್ಲಿ 27 MB ಇರೋವಂಥದ್ದು, 27.8 MB ಇರೋದಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಐ ಆ್ಯಕ್ಟಿವ್ ಅಂತ ಇದೆ, ಅದ್ರ ಮೇಲೆ ಕೊಟ್ಟರೆ ಅದ್ರ ಪಾಡಿಗೆ ಡೌನ್ಲೋಡ್ ಆಗುತ್ತೆ. ನೀವು ನೋಡ್ಬೋದು ಡೌನ್ಲೋಡ್ ಆಗ್ತಾಯಿದೆ ನೋಡಿ ಕೆಳಗಡೆ ಬಾಟಮಲ್ಲಿ. ಅದು ಫುಲ್ ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಅದು ಫುಲ್ ಡೌನ್ಲೋಡ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ, ಡೈರೆಕ್ಟ್ ನೀವು ಇದಕ್ಕೆ ಹೋಗಿ ಝೆಡ್ ಆ್ಯಪ್ಚರ್ ಆ್ಯಪ್ ಇದೆಯಲ್ಲ, ಝೆಡ್ ಆ್ಯಪ್ಚರ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಸಿಗುತ್ತೆ ಈ ಆ್ಯಪ್ ಮೇಯ್ನಾಗಿ ಬೇಕೇ ಬೇಕು ಬಸ್ಸಿಗೆ. ನೋಡಿ ಡೌನ್ಲೋಡ್ಸಿಗೆ ಹೋಗಿ. ನೀವು ಡೌನ್ಲೋಡ್ಸಲ್ಲಿ
ಆಫ್ ರೋಡ್ ಆ್ಯಂಡ್ ಜೀಪ್ ಮೋಡ್ ಅಂತ ಇದೆ ನೋಡಿ, ಅದನ್ನ ಎಕ್ಸ್ಟ್ರಾಕ್ಟ್ ಏರ್ ಕೊಡ್ರಿ. ಎಕ್ಸ್ಟ್ರಾಕ್ಟ್ ಏರ್ ಕೊಟ್ಟಾಗ ಅದ್ರ ಪಾಡಿಗೆ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ ನೋಡಿರಿ. ಇಲ್ಲಿ ಜೀಪ್ ಮೋಡು ನಿಮಗೆ ಫಸ್ಟ್ ಇದಲ್ವ ಮೇಯ್ನಾಗಿ ಬೇಕಾಗಿರೋದು. ಇದನ್ನು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಾಪಿ ಅಂತ ಇದೆ ನೋಡಿ, ಕಾಪಿ ಮಾಡ್ಕೊಳ್ಳಿ. ಆಮೇಲೆ ನೀವು ಇಲ್ಲಿ ಡೌನ್ಲೋಡ್ ಮೇಲೆ ಪ್ರೆಸ್ ಮಾಡಿದ್ರೆ ಡಿವೈಸ್ ಸ್ಟೋರೇಜ್ ಅಂತ ಇದೆ, ಡಿವೈಸ್ ಸ್ಟೋರೇಜ್ ಮೇಲೆ ಪ್ರೆಸ್ ಮಾಡಿ. ಬಸ್ಸಡ್ ಅಂತ ಇದೆಯಲ್ಲ, ಬಸ್ಸಡಿಗೆ ಪ್ರೆಸ್ ಮಾಡಿ. ಆಮೇಲೆ ಮೋಡ್ಸಿಗೆ ಪ್ರೆಸ್ ಮಾಡಿ, ಓಕೆ ಕೊಡಿ. ಅಲ್ಲಿ ಗ್ರೀನ್ ಕಲರ್ ಸಿಂಬಲ್ ಇದೆಯಲ್ಲ, ಆ ಗ್ರೀನ್ ಕಲರ್ ಸಿಂಬಲ್ ತೋರಿಸಿ. ಆಮೇಲೆ ನೀವು ಜೀಪ್ ಮೋಡ್ನು ಇದೇ ರೀತಿ ಹಾಕೊಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ ಬಾಯ್.